ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಯಾವ ತರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, ಇವಾಗ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನೀಟಾಗೆಲ್ಲ ಸಿಪ್ಪೆ ಹಿಂದೆ ಮುಂದೆದೆಲ್ಲ ತೆಗೆದು ಈ ಥರ ನೀಟಾಗಿ ಫಸ್ಟ್ ಈ ಥರ ಪೀಸ್ ಮಾಡ್ಕೊಳ್ಳಿ. ಪೀಸನ್ನ ಜಸ್ಟು ಫುಲ್ಲು ಗೋತಾಗಿ ಹಾಕ್ಬಿಡಿ. ಈ ಥರ ಲೈಟಾಗಿ ಕೊಂಡು ಕ್ಯೂಬ್ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನೀಗ ಬಿಡಿಸ್ಕೊಳ್ಳೋಣ. ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ, ಮತ್ತು ಟ್ಯೂಟಿ ಫ್ರೂಟಿ ತೊಗೊಂಡಿದ್ದೀನಿ, ಚೆರಿ ತೊಗೊಂಡಿದ್ದೀನಿ, ಸಕ್ಕರೆ ಮತ್ತು ಕೋಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಒಂದು ಗ್ಲಾಸು, ಮತ್ತು ಮ್ಯಾಂಗೋನ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜ್ಯೂಸ್ ಜಾರಿಗೆ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಒಂದು ಮ್ಯಾಂಗೋ ಹಾಕೊಳ್ಳಿ. ನಾನು 2 ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ 1 ಗ್ಲಾಸ್ ಕೋಲ್ಡ್ ಮಿಲ್ಕು, ಒಂದು 4 ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. 4 ಸ್ಪೂನು ಐಸ್ ಕ್ಯೂಬ್ಸು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮ್ಯಾಂಗೋ ಪೀಸ್ ಹಾಕ್ತಾ ಇದ್ದೀನಿ, 2 ಅಷ್ಟೇ. ಆಮೇಲೆ ರುಬ್ಬಿರೋದು ಹಾಕ್ತಾ ಇದ್ದೀನಿ. ಇದಕ್ಕೆ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ ಹಾಕಿದ್ದೀನಿ. ಟ್ಯೂಟಿ ಫ್ರೂಟಿ ಹಾಕೋಣ, ಜಸ್ಟ್ ಗಾರ್ನಿಷ್ಗೋಸ್ಕರ. ಟ್ಯೂಟಿ ಫ್ರೂಟಿ ಹಾಕಿ ಲಾಸ್ಟಿಗೆ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ರೆಡಿ ಇದೆ. ಇದನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಯಾವ ಥರ ಇತ್ತು ಅಂತ ಮಾಡಿಕೊಂಡು ಟೇಸ್ಟ್ ಮಾಡಿ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ಸ್ ಮಾಡಿ. ವಾಚ್ ಮಾಡ್ತಾ ಇರಿ ಇದೇ ಥರ. ಥ್ಯಾಂಕ್ ಯು.